ನಮಸ್ಕಾರ. 2026ನೇ ವರ್ಷ ಧನುರಾಶಿಯರಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಆಳವಾದ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರೋದು ಕೇವಲ ಒಂದು ಭವಿಷ್ಯದ ಪಟ್ಟಿಯಲ್ಲ, ಇದೊಂದು ವರ್ಷದ ಸಂಪೂರ್ಣ ಕಥೆ ಅಂತಾನೆ ಹೇಳಬಹುದು. ಆರಂಭದ ಗೊಂದಲದಿಂದ ಹಿಡಿದು ಕೊನೆಯಲ್ಲಿ ಯಶಸ್ಸು ಸಿಗೋವರೆಗಿನ ಒಂದು ರೋಚಕ ಪಯಣದ ಹಾಗೆ ಕಾಣಿಸ್ತಾ ಇದೆ. ಖಂಡಿತ. ಇದನ್ನ ಒಂದು ಕಥೆ ಹಾಗೆ ನೋಡೋದೇ ಸರಿ. ಅಂದ್ರೆ ಪ್ರತಿ ರಾಶಿಯವರಿಗೂ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಗೊತ್ತಾ. ಧನುರಾಶಿಯವರಿಗೆ 2026ರ ಥೀಮ್ ಏನಪ್ಪಾ ಅಂದ್ರೆ ತಾಳ್ಮೆಯ ಪರೀಕ್ಷೆ ಮತ್ತು ಪರಿಶ್ರಮದ ಪ್ರತಿಫಲ. ಇಲ್ಲಿ ನಾವು ಮುಖ್ಯವಾಗಿ 2 ಗ್ರಹಗಳ ಪ್ರಭಾವವನ್ನು ಗಮನಿಸಬೇಕು. ಒಂದು ನಿಮ್ಮ ರಾಶ್ಯಾಧಿಪತಿ ಗುರು, ಇನ್ನೊಂದು ಕರ್ಮಕಾರಕ ಶನಿ. ಇವರಿಬ್ಬರ ಆಟವೇ ಈ ವರ್ಷದ ಏರಿಳಿತಗಳಿಗೆ ಕಾರಣ. ಓ ಹಾಗಾದ್ರೆ ಆ ಆಟ ವರ್ಷದ ಆರಂಭದಲ್ಲಿ ಹೇಗಿರುತ್ತೆ? ಜಾನ್ವರಿ ತಿಂಗಳು ಸ್ವಲ್ಪ ಗೊಂದಲಮಯವಾಗಿರುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಅಂದ್ರೆ ಏನು ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋ ಸ್ಪಷ್ಟತೆ ಇರೋದಿಲ್ಲ. ಕೆಲ್ಸದಲ್ಲಿ ಒತ್ತಡ, ಖರ್ಚು ಜಾಸ್ತಿ. ಯಾಕೀಗೆ? ಒಳ್ಳೆ ಪ್ರಶ್ನೆ. ವರ್ಷದ ಆರಂಭದಲ್ಲಿ ಆಕ್ಚುಲಿ ಶನಿಯ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ. ಶನಿಯ ಕೆಲಸವೇ ನಮ್ಮನ್ನ ನಿಧಾನಗೊಳಿಸಿ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡುವಂತೆ ಮಾಡೋದು. ಆತ ತಕ್ಷಣಕ್ಕೆ ಫಲ ಕೊಡಲ್ಲ. ಅದಕ್ಕೆ ಆ ಗೊಂದಲ ಮತ್ತು ಒತ್ತಡ, ನಾನು ಸರಿದಾರಿಯಲ್ಲಿದ್ದೇನಾ ಅನ್ನೋ ಅನುಮಾನ ಮೂಡಿಸೋದೇ ಶನಿಯ ಪರೀಕ್ಷೆ. ಅಬ್ಬಾ, ಅಂದ್ರೆ ನಮ್ಮ ಬುನಾದಿ ಎಷ್ಟು ಗಟ್ಟಿ ಇದೆ ಅಂತ ಪರೀಕ್ಷೆ ಮಾಡುವ ಸಮಯ ಇದು. ಹೌದು. ಆರ್ಥಿಕ ಒತ್ತಡಕ್ಕೂ ಇದೇ ಕಾರಣ. ಅವಸರದಲ್ಲಿ ಹಣಕಾಸಿನ ನಿರ್ಧಾರ ತಗೋಬೇಡಿ ಅನ್ನೋದು ಇಲ್ಲಿನ ಸೂಚನೆ. ಸರಿ. ಅಂದ್ರೆ ಜನವರಿಯಲ್ಲಿ ದೊಡ್ಡ ಯೋಜನೆಗಳನ್ನ ಶುರು ಮಾಡೋದು ಬೇಡ. ಹಾಗಾದ್ರೆ ಫೆಬ್ರವರಿಯಲ್ಲಿ ಏನಾದ್ರೂ ಬದಲಾವಣೆಯಾಗುತ್ತಾ? ಸ್ವತಃ ರಿಲೀಫ್ ಸಿಗುತ್ತಾ? ಖಂಡಿತವಾಗಿಯೂ. ಫೆಬ್ರವರಿ ತಿಂಗಳು ಒಂದು ಸಣ್ಣ ನಿಟ್ಟುಸಿರು ಬಿಡುವ ಸಮಯ. ಹಳೆಯ ಸಮಸ್ಯೆಗಳಿಗೆ ನಿಧಾನವಾಗಿ ಪರಿಹಾರಗಳು ಕಾಣಿಸೋಕೆ ಶುರುವಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಪರಿಹಾರ ಹೊರಗಿನಿಂದ ಬರಲ್ಲ. ಜನವರಿಯಲ್ಲಿ ನಾವು ಪಟ್ಟ ಶ್ರಮ, ತಾಳ್ಮೆಯಿಂದಲೇ ಹುಟ್ಟಿಕೊಳ್ಳುತ್ತೆ. ಓ ಸೊ ಇಲ್ಲಿನ ಪಾಠ ಸ್ಪಷ್ಟವಾಗಿದೆ. ವರ್ಷದ ಆರಂಭದ 2 ತಿಂಗಳು ಓಟದ ಸ್ಪರ್ಧೆಯಲ್ಲ, ಇದೊಂದು ಮ್ಯಾರಥಾನ್ಗೆ ಮಾಡೋ ವಾರ್ಮ್ ಅಪ್. ಓಕೆ, ವಾರ್ಮ್ ಅಪ್ ಮುಗೀತು. ಈಗ ಮಾರ್ಚ್ ಮತ್ತೆ ಏಪ್ರಿಲ್, ಇದನ್ನ ಜೀವನದ ದಿಕ್ಕು ಬದಲಾಯಿಸುವ ಸಮಯ ಅಂತ ಕರೆಯಲಾಗಿದೆ. ಇದು ಕೇಳೋಕೆ ಬಹಳ ದೊಡ್ಡ ಹೇಳಿಕೆ ಹಾಗೆ ಇದೆಯಲ್ಲ? ಹೌದು. ಇದ್ದಕ್ಕಿದ್ದಂತೆ ಇಂಥದ್ದೊಂದು ದೊಡ್ಡ ತಿರುವು ಯಾಕೆ ಬರುತ್ತೆ? ಇದರ ಹಿಂದೆ ಯಾವ ಗ್ರಹದ ಪ್ರಭಾವ ಇದೆ? ನಿಮ್ಮ ಪ್ರಶ್ನೆಯೇ ಸರಿ. ಇಲ್ಲಿಂದ ಕಥೆಯ ನಾಯಕನ ಎಂಟ್ರಿ ಆಗುತ್ತೆ. ನಾಯಕನ? ಯಾರು? ಆ ನಾಯಕನೇ ಧನುರಾಶಿಯ ಅಧಿಪತಿ ಗುರು. ಜ್ಯೋತಿಷ್ಯದಲ್ಲಿ ಗುರು ಅಂದ್ರೆ ಅದೃಷ್ಟ, ಜ್ಞಾನ, ವಿಸ್ತರಣೆ ಎಲ್ಲದಕ್ಕೂ ಕಾರಕ. ಮಾರ್ಚ್ ತಿಂಗಳಿಂದ ಗುರುವಿನ ಸ್ಥಾನ ಧನುರಾಶಿಯವರಿಗೆ ತುಂಬಾನೇ ಅನುಕೂಲಕರವಾಗುತ್ತೆ. ಅದಕ್ಕೆ ಇದು ಕೇವಲ ಬದಲಾವಣೆ ಅಲ್ಲ, ಇದೊಂದು ಬೆಳವಣಿಗೆಯ ಅವಕಾಶ. ಓ, ಹೊಸ ಕೆಲಸದ ಆಫರ್ ಬರ್ಬೋದು, ವ್ಯಾಪಾರದಲ್ಲಿ ಹೊಸ ಐಡಿಯಾಗಳು ಹುಟ್ಟಬಹುದು. ವಿದ್ಯಾರ್ಥಿಗಳಿಗಂತೂ ಇದು ಜ್ಞಾನಾರ್ಜನೆಗೆ ಅತ್ಯುತ್ತಮ ಸಮಯ. ಅಂದ್ರೆ ಜನವರಿ ಫೆಬ್ರವರಿ ತಾಳ್ಮೆಗೆ ಸಿಗುವ ನಿಜವಾದ ಬಹುಮಾನ ಇದು ಅಲ್ವಾ? ಖಂಡಿತ ಅದೇ. ಏಪ್ರಿಲ್ನಲ್ಲೂ ಈ ಪ್ರಕ್ರಿಯೆ ಮುಂದುವರಿಯುತ್ತಾ? ಹೌದು. ಏಪ್ರಿಲ್ನಲ್ಲಿ ಆ ಅವಕಾಶಗಳು ಒಂದು ಮೂರ್ತ ರೂಪಕ್ಕೆ ಬರ್ತವೆ. ಆರ್ಥಿಕ ಸ್ಥಿತಿಯಲ್ಲಿ ಒಂದು ಸ್ಪಷ್ಟವಾದ ಸುಧಾರಣೆ ಕಾಣುತ್ತೆ. ನಿಂತೋಗಿದ್ದ ಹಣ ಕೈ ಸೇರಬಹುದು. ಕುಟುಂಬದಲ್ಲಿ ಶುಭ ಸಮಾರಂಭಗಳ ಬಗ್ಗೆ ಮಾತುಕತೆ ಶುರುವಾಗಬಹುದು. ಇಂದೊಂದು ಕುತೂಹಲಕಾರಿ ವಿಷಯ ಅಂದ್ರೆ ಈ ಸಮಯದಲ್ಲಿ ಹಳೆ ಸ್ನೇಹಿತರು ಅಥವಾ ಕಾಂಟ್ಯಾಕ್ಟ್ಸ್ ಮತ್ತೆ ಸಹಾಯಕ್ಕೆ ಬರ್ತಾರೆ. ಓ ಹಾಗಾ? ಹೌದು. ಗುರು ನಮ್ಮ ಸಾಮಾಜಿಕ ವಲಯವನ್ನ ವಿಸ್ತರಿಸ್ತಾನೆ. ಸೊ ಈ 2 ತಿಂಗಳು ವರ್ಷದ ಅತ್ಯಂತ ನಿರ್ಣಾಯಕ ಘಟ್ಟ. ಸರಿ. ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿರುವಾಗ ಮೇ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಅಂತ ಈ ಮಾಹಿತಿ ಹೇಳುತ್ತೆ. ಯಾಕೆ ಈ ಬ್ರೇಕ್? ಆರೋಗ್ಯದ ಕಡೆ ಗಮನ ಹರಿಸಿ, ಅನಾವಶ್ಯಕ ಖರ್ಚು ಬೇಡ, ಸಾಲ ಕೊರ್ಬೇಡಿ ಅಂತ ನಿರ್ದಿಷ್ಟ ಸಲಹೆಗಳೂ ಇವೆ. ಮತ್ತೆ ಗ್ರಹಗಳ ಸ್ಥಿತಿಯಲ್ಲೇನಾದ್ರೂ ಬದಲಾವಣೆ ಆಗುತ್ತಾ? ಅದು ಒಂದು ಸಹಜವಾದ ಪ್ರಶ್ನೆ. ಯಶಸ್ಸು ತನ್ನ ಜೊತೆ ಆಯಾಸವನ್ನೂ ತರುತ್ತೆ ಅಲ್ವಾ? ನಿಜ. ಮಾರ್ಚ್ ಏಪ್ರಿಲಲ್ಲಿ ಬಂದ ಅವಕಾಶಗಳನ್ನ ಬಳಸ್ಕೊಳ್ಳೋಕೆ ನಾವು ಶಕ್ತಿಮೀರಿ ಪ್ರಯತ್ನ ಪಟ್ಟಿರ್ತೀವಿ. ಮೇ ತಿಂಗಳಲ್ಲಿ ಗ್ರಹಗಳ ಸಂಚಾರ ಸ್ವಲ್ಪ ಮಿಶ್ರಫಲ ಕೊಡುತ್ತೆ. ಇದು ಒಂಥರ ನಮ್ಮ ಶಕ್ತಿಯನ್ನ ಪರೀಕ್ಷೆ ಮಾಡೋ ಸಮಯ. ದೈಹಿಕವಾಡಿ ದಣಿವು, ನಿದ್ದೆ ಕಡಿಮೆ ಆಗೋದು ಇವೆಲ್ಲ ಕಾಣಿಸ್ಕೊಳ್ಬೋದು. ಆರ್ಥಿಕವಾಗಿಯೂ ಕೂಡನಾ? ಹೌದು. ಆರ್ಥಿಕವಾಗಿ ಹೊಸ ಅವಕಾಶಗಳ ಉತ್ಸಾಹದಲ್ಲಿ ನಾವು ಕೆಲವೊಮ್ಮೆ ಹೆಚ್ಚು ಖರ್ಚು ಮಾಡಿಬಿಡ್ತೀವಿ. ಈ ತಿಂಗಳು ಆ ಸಮತೋಲನವನ್ನ ನೆನಪಿಸೋ ಒಂದು ರಿಯಾಲಿಟಿ ಚೆಕ್ ಇದ್ದಾಗೆ. ಹಾಗಾದ್ರೆ ಇದು ಒಂದ್ ರೀತಿ ಪಿಟ್ ಸ್ಟಾಪ್ ಇದ್ದಾಗೆ, ಗಾಡಿನ ಸರಿಪಡಿಸ್ಕೊಂಡು ಮತ್ತೆ ರೇಸ್ಗೆ ಇಳಿಯೋಕೆ? ನಿಖರವಾಗಿ.
ಜೂನಲ್ಲಿ ಮತ್ತೆ ಎಲ್ಲವೂ ಟ್ರ್ಯಾಕ್ಗೆ ಬರುತ್ತಾ? ಹೌದು, ಜೂನ್ನಲ್ಲಿ ಪರಿಸ್ಥಿತಿ ಮತ್ತೆ ಸ್ಥಿರವಾಗುತ್ತೆ. ಆದಾಯದ ಹರಿವು ಸರಾಗವಾಗುತ್ತೆ, ಕುಟುಂಬದ ಬೆಂಬಲ ಸಿಗುತ್ತೆ, ಕೆಲವರಿಗೆ ಸಣ್ಣ ಪ್ರಯಾಣದ ಯೋಗಾನೂ ಇದೆ. ಮೇ ತಿಂಗಳ ಎಚ್ಚರಿಕೆಯ ಪಾಠವನ್ನ ಕಲಿತ ಮೇಲೆ ಜೂನಲ್ಲಿ ನಾವು ಹೆಚ್ಚು ಪ್ರಬುದ್ಧರಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ. ಜುಲೈ ಮತ್ತು ಆಗಸ್ಟ್ ಈ ತಿಂಗಳುಗಳು ಧನುರಾಶಿಯವರಿಗೆ ಶಕ್ತಿ ಮತ್ತು ಗೌರವವನ್ನು ತರುವ ಸಮಯ ಅಂತೆ. ಇಲ್ಲಿಂದ ನಿಜವಾದ ಏರಿಕೆ ಶುರುವಾಗುತ್ತೆ ಅಂತೆ ಅನಿಸ್ತಿದೆ. ಖಂಡಿತ. ಜುಲೈನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಕೆಲಸದಲ್ಲಿ ಗುರುತಿಸುವಿಕೆ ಸಿಗುತ್ತೆ ಅಂತ ಹೇಳಲಾಗಿದೆ. ಇದು ಕೇವಲ ವೃತ್ತಿಪರ ಯಶಸ್ಸಾ ಅಥವಾ ವ್ಯಕ್ತಿತ್ವದ ಬೆಳವಣಿಗೆಯೂ ಇದೆಯಾ? ಎರಡೂ ಇದೆ. ಜುಲೈ ತಿಂಗಳಲ್ಲಿ ಗುರುವಿನ ಜೊತೆ ಸೂರ್ಯನ ಪ್ರಭಾವವೂ ಅನುಕೂಲಕರವಾಗಿರುತ್ತೆ. ಓಹೋ. ಸೂರ್ಯ ನಮ್ಗೆ ಆತ್ಮವಿಶ್ವಾಸ, ನಾಯಕತ್ವ, ಸಮಾಜದಲ್ಲಿ ಗೌರವ ಇದೆಲ್ಲ ತಂದುಕೊಡ್ತಾನೆ. ಹಾಗಾಗಿ ಈ ಸಮಯದಲ್ಲಿ ಮಾಡುವ ಕೆಲಸಗಳಿಗೆ ಮಾನ್ಯತೆ ಸಿಗುತ್ತೆ, ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತೆ. ಇದು ಕೇವಲ ಸಂಬಳ ಹೆಚ್ಚಳ ಅಲ್ಲ, ಜವಾಬ್ದಾರಿ ಮತ್ತೆ ಗೌರವ ಎರಡೂ ಹೆಚ್ಚಾಗೋ ಸಮಯ. ಆಗಸ್ಟ್ನಲ್ಲಿ ಆ ಪ್ರಭಾವ ಆರ್ಥಿಕ ಲಾಭವಾಗಿ ಬದಲಾಗತ್ತಾ? ಯಾಕಂದ್ರೆ ಆಗಸ್ಟ್ನಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ, ಆಸ್ತಿ ಖರೀದಿಗೆ ಯೋಗವಿದೆ ಅಂತ ಈ ವಿಶ್ಲೇಷಣೆ ಹೇಳ್ತಿದೆ. ಹೌದು, ಆಗಸ್ಟ್ನಲ್ಲಿ ಆ ಬೆಳವಣಿಗೆ ಹಣಕಾಸಿನ ಲಾಭವಾಗಿ ಬದಲಾಗುತ್ತೆ. ಜುಲೈನಲ್ಲಿ ಗಳಿಸಿದ ಗೌರವ, ವಿಶ್ವಾಸ, ಅದೇ ಆಗಸ್ಟ್ನಲ್ಲಿ ಹೊಸ ಬಿಸ್ನೆಸ್ ಡೀಲ್ಗಳಿಗೆ, ಹೂಡಿಕೆ ಅವಕಾಶಗಳಿಗೆ ಅಥವಾ ಪ್ರಮೋಷನ್ಗೆ ಕಾರಣವಾಗುತ್ತೆ. ಕುಟುಂಬದಲ್ಲೂ ಶುಭ ಸುದ್ದಿಗಳು ಕೇಳಿ ಬರಬಹುದು. ಓಕೆ, ಯಶಸ್ಸಿನ ಶಿಖರವನ್ನ ಏರಿದ ಮೇಲೆ ಮತ್ತೊಂದು ಪರೀಕ್ಷೆಯ ಸಮಯ. ಆದ್ರೆ ಈ ಸಾರಿ ಇದು ಮಾನಸಿಕ ಪರೀಕ್ಷೆಯಂತೆ. ಸೆಪ್ಟೆಂಬರ್ನಲ್ಲಿ ಮತ್ತೆ ಕೆಲಸದ ಒತ್ತಡ, ಜೊತೆಗೆ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು. ಯಶಸ್ಸಿನ ನಂತರ ಈ ರೀತಿ ಸವಾಲು ಯಾಕೆ ಬರುತ್ತೆ? ಇದೊಂದು ಬಹಳ ಸೂಕ್ಷ್ಮವಾದ ಹಂತ. ಜುಲೈ ಆಗಸ್ಟ್ನಲ್ಲಿ ಸಿಕ್ಕ ಯಶಸ್ಸು ನಮ್ಮ ಗಮನವನ್ನೆಲ್ಲ ಸೆಳೆದಿರುತ್ತೆ. ಸೆಪ್ಟೆಂಬರ್ನಲ್ಲಿ ಬರೋ ಒತ್ತಡ ಆ ಯಶಸ್ಸಿನ ನೇರ ಪರಿಣಾಮ. ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ನಿರೀಕ್ಷೆಗಳು. ಹೌದು. ಇವೆಲ್ಲ ನಮ್ಮ ಸಮಯವನ್ನ ತಿಂದುಹಾಕುತ್ತೆ. ಆಗ ನಮ್ಗೆ ತಿಳಿಯದಂತೆ ನಾವು ನಮ್ಮ ಆಪ್ತರನ್ನ, ಕುಟುಂಬದವರನ್ನ ನಿರ್ಲಕ್ಷಿಸೋಕ್ ಶುರು ಮಾಡಬಹುದು. ಇದು ಯಶಸ್ಸನ್ನ ನಿಭಾಯಿಸುವ ಪರೀಕ್ಷೆ. ವೃತ್ತಿಪರ ಯಶಸ್ಸಿನ ಜೊತೆ ವೈಯಕ್ತಿಕ ಸಂಬಂಧಗಳನ್ನು ಬ್ಯಾಲೆನ್ಸ್ ಮಾಡೋದು ಎಷ್ಟು ಮುಖ್ಯ ಅಂತ ಈ ಹಂತ ಕಲಿಸುತ್ತೆ. ಅಂದ್ರೆ ಮಾತಲ್ಲಿ ಎಚ್ಚರಿಕೆ ವಹಿಸ್ಬೇಕು, ಆತುರದ ನಿರ್ಧಾರ ತಗೋಬಾರ್ದು. ಇದು ಈ ಸಮಯದಲ್ಲಿ ಬಹಳ ಮುಖ್ಯ ಅಲ್ವಾ? ಖಂಡಿತ. ಈ ಮಾನಸಿಕ ಪರೀಕ್ಷೆ ಎಷ್ಟು ಕಾಲ ಇರುತ್ತೆ? ಅಕ್ಟೋಬರ್ನಲ್ಲೂ ಮುಂದುವರಿಯುತ್ತಾ? ಇಲ್ಲ, ಅಕ್ಟೋಬರ್ ವೇಳೆಗೆ ಪರಿಸ್ಥಿತಿ ತಿಳಿಯೋಕೆ ಶುರುವಾಗುತ್ತೆ. ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಿ ಪರಿಹಾರದ ದಾರಿ ಕಾಣಿಸುತ್ತೆ. ಬಹುಶಃ ಸೆಪ್ಟೆಂಬರ್ನಲ್ಲಿ ಆದ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕೆ ಅಕ್ಟೋಬರ್ ಒಂದು ಅವಕಾಶ ಕೊಡುತ್ತೆ. ಈಗ ವರ್ಷದ ಕೊನೆಗೆ ಬಂದ್ವಿ. ಎಲ್ಲಾ ಪರೀಕ್ಷೆಗಳನ್ನು ಪಾಸ್ ಮಾಡಿದ ಮೇಲೆ ಸಿಗೋ ಬಹುಮಾನದ ಸಮಯ. ನವೆಂಬರ್ ತಿಂಗಳು ವರ್ಷದ ಅತ್ಯುತ್ತಮ ಸಮಯ ಅಂತ ಹೇಳಲಾಗಿದೆ. ಹಣಕಾಸಿನಲ್ಲಿ ದೊಡ್ಡ ಲಾಭ, ಉದ್ಯೋಗದಲ್ಲಿ ಪ್ರಗತಿ, ಗೌರವ, ಪ್ರಶಂಸೆ. ಅಬ್ಬಾ. ಹೌದು, ಖಂಡಿತ. ನವೆಂಬರ್ ತಿಂಗಳು ಈ ವರ್ಷವ ಕಿರೀಟ ಇದ್ದ ಹಾಗೆ. ಗುರುಗ್ರಹ ತನ್ನ ಪೂರ್ಣ ಶಕ್ತಿಯಲ್ಲಿ ಫಲ ಕೊಡೋ ಸಮಯ ಇದು. ಹಿಂದಿನ ತಿಂಗಳುಗಳಲ್ಲಿ ಮಾಡಿದ ಹೂಡಿಕೆಗಳಿಂದ ದೊಡ್ಡ ಲಾಭ ಬರಬಹುದು. ಕೆಲಸದಲ್ಲಿ ಬಹುನಿರೀಕ್ಷಿತ ಪ್ರಮೋಷನ್ ಅಥವಾ ಮನ್ನಣೆ ಸಿಗ್ಬೋದು. ವರ್ಷದ ಆರಂಭದ ಗೊಂದಲದಲ್ಲಿದ್ದ ವ್ಯಕ್ತಿಗೂ ನವೆಂಬರ್ನಲ್ಲಿರೋ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಆತ್ಮವಿಶ್ವಾಸ, ಸ್ಪಷ್ಟತೆ, ಯಶಸ್ಸು ಎಲ್ಲವೂ ಒಟ್ಟಿಗೆ ಸಿಗುವ ಸಮಯ. ಹಾಗಾದ್ರೆ ಡಿಸೆಂಬರ್ನಲ್ಲಿ ಏನಾಗುತ್ತೆ? ಆ ಯಶಸ್ಸಿನ ಓಟ ಮುಂದುವರಿಯುತ್ತಾ ಅಥವಾ ಅಲ್ಲಿಗೆ ಒಂದು ಸ್ಥಿರತೆ ಸಿಗುತ್ತಾ? ಡಿಸೆಂಬರ್ ಆ ಯಶಸ್ಸನ್ನ ಸ್ಥಿರಗೊಳಿಸೋ ಮತ್ತು ಸಂಭ್ರಮಿಸೋ ಸಮಯ. ಜೀವನದಲ್ಲಿ ಒಂಥರ ಸ್ಥಿರತೆ ಬರುತ್ತೆ. ಕುಟುಂಬದ ಜೊತೆ ಸಂತೋಷವಾಗಿ ಕಳೆಯೋಕ್ ಸಮಯ ಸಿಗುತ್ತೆ. ಮುಖ್ಯವಾಗಿ ಮುಂದಿನ ವರ್ಷಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ದೃಷ್ಟಿಕೋನ ಮೂಡುತ್ತೆ. ವರ್ಷದ ಆರಂಭದಲ್ಲಿ ದಾರಿ ಕಾಣದೆ ಕತ್ತಲಲ್ಲಿ ನಿಂತ ಹಾಗಿದ್ರೆ ಡಿಸೆಂಬರ್ನಲ್ಲಿ ಕೈಯಲ್ಲಿ ಟಾರ್ಚ್ ಹಿಡಿದು ಮುಂದಿನ ದಾರಿ ನೋಡೋಷ್ಟು ಸ್ಪಷ್ಟತೆ ಇರುತ್ತೆ. ಹಾಗಾದ್ರೆ ಈ ಸಂಪೂರ್ಣ ವರ್ಷದ ಪಯಣವನ್ನ ನೋಡಿದಾಗ ಇದು ಕೇವಲ ಭವಿಷ್ಯ ಅಲ್ಲ, ಇದೊಂದು ಜೀವನ ಪಾಠದ ಹಾಗೆ ಕಾಣಿಸ್ತಿದೆ. ಆರಂಭದಲ್ಲಿ ತಾಳ್ಮೆ, ಮಧ್ಯದಲ್ಲಿ ಧೈರ್ಯ ಮತ್ತೆ ಸಮತೋಲನ, ಕೊನೆಯಲ್ಲಿ ಯಶಸ್ಸು. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ. ಹೌದು. ಈ ಪಯಣವನ್ನ ಇನ್ನಷ್ಟು ಸುಗಮಗೊಳಿಸೋಕೆ ಈ ಮೂಲದಲ್ಲಿ ಒಂದು ಪರಿಹಾರವನ್ನು ಸೂಚಿಸಲಾಗಿದೆ. ಓ, ಅದೇನು? ಅದ್ರ ಹಿಂದೆ ಏನಾದ್ರೂ ತರ್ಕ ಇದೆಯಾ? ಪರಿಹಾರ ಸರಳವಾಗಿದೆ. ಪ್ರತಿ ಗುರುವಾರ ಶ್ರೀ ಗುರು ಬೃಹಸ್ಪತಿಗೆ ಪೂಜೆ ಮಾಡೋದು. ಇದರ ಹಿಂದಿನ ತರ್ಕ ಏನಪ್ಪಾ ಅಂದ್ರೆ, ಧನುರಾಶಿಯ ಅಧಿಪತಿ ಗುರುವಾರ ಆತನಿಗೆ ಮೀಸಲಾದ ದಿನ, ಹಳದಿ ಬಣ್ಣ ಆತನಿಗೆ ಪ್ರಿಯವಾದ ಬಣ್ಣ. ಸರಿ. ಹಾಗಾಗಿ ಹಳದಿ ವಸ್ತ್ರ ಧರಿಸೋದು, ಹಳದಿ ಬೇಳೆ ಅಥವಾ ಬಾಳೆಹಣ್ಣು ದಾನ ಮಾಡೋದು,
ಮತ್ತು ಓಂ ಬೃಹಸ್ಪತಿಯೇ ನಮಃ ಅನ್ನೋ ಮಂತ್ರವನ್ನ 11 ಬಾರಿ ಪಠಿಸೋದು. ಇವು ಕೇವಲ ಮೂಢನಂಬಿಕೆಗಳಲ್ಲ. ಇವು ನಮ್ಮ ಮನಸ್ಸನ್ನ ಆ ಗ್ರಹದ ಸಕಾರಾತ್ಮಕ ಶಕ್ತಿ ಜೊತೆ ಜೋಡಿಸೋ ಒಂದು ವಿಧಾನ. ಅಂದ್ರೆ ಮನಸ್ಸಿಗೆ ಒಂದ್ ರೀತಿಯ ಶಾಂತಿ, ಸ್ಥೈರ್ಯ ಕೊಡುತ್ತೆ ಅಂತನಾ? ಖಂಡಿತ. ಮನಸ್ಸಿಗೆ ಶಾಂತಿ, ನಿರ್ಧಾರ ತೆಗೆದುಕೊಳ್ಳೋಕೆ ಬೇಕಾದ ಸ್ಪಷ್ಟತೆ ಸಿಗುತ್ತೆ. ಇದು ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸೋ ಒಂದು ಸಾಧನ. ಒಟ್ಟಿನಲ್ಲಿ ಧನುರಾಶಿಯವರಿಗೆ 2026 ಒಂದು ಪರಿವರ್ತನಾಶೀಲ ವರ್ಷ. ಆರಂಭದ ಅನಿಶ್ಚಿತತೆಯಿಂದ ಕೊನೆಯ ಸ್ಪಷ್ಟತೆಯವರೆಗಿನ ಒಂದು ಸಂಪೂರ್ಣ ಕಥೆಯ ಹಾಗೆ ಇದು ಕೇಳಿಸ್ತೆ. ಖಂಡಿತ. ಈ ಮೂಲವು ವರ್ಷದ ಪಯಣಕ್ಕೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಕೊಡುತ್ತೆ. ಯಾವಾಗ ಆಕ್ಟಿವ್ ಆಗಿರಬೇಕು ಮತ್ತು ಯಾವಾಗ ಸಂಯಮದಿಂದ ಇರಬೇಕು ಅಂತ ಸೂಚಿಸುತ್ತೆ. ಇದು ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಈ ವರ್ಷದ ಪಯಣ ಒಂದು ಪಾಠ ಕಲಿಸುತ್ತೆ. ಯಶಸ್ಸು ಅಂದ್ರೆ ಕೇವಲ ಅವಕಾಶಗಳನ್ನ ಬಳಸ್ಕೊಳ್ಳೋದಷ್ಟೇ ಅಲ್ಲ, ಆ ಯಶಸ್ಸನ್ನ ನಿಭಾಯಿಸೋದರಲ್ಲೂ ಇದೆ. ಹಾಗಾದ್ರೆ ಜೀವನದ ನಿಜವಾದ ಸವಾಲು ಯಾವುದು? ಅವಕಾಶವನ್ನ ಹುಡುಕೋದೋ ಅಥವಾ ಅದನ್ನ ಗಳಿಸಿದ ಮೇಲೆ ಸಮಚಿತ್ತದಿಂದ ಉಳಿಸ್ಕೊಳ್ಳೋದೋ? ಇದರ ಬಗ್ಗೆ ನಮ್ಮ ಕೇಳುಗರು ಯೋಚಿಸಬಹುದು.